ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನನೇ ಆಗಿತ್ತು ವ್ಲಾಗ್ಸ್ ಹಾಕಿ. ತುಂಬ ದಿನ ಅಂತ ಹೇಳಿದ್ರೆ ಒಂದು 5 ಮಂತ್ಸ್ ಮೇಲೆ ಆಯಿತು ಅಂತ ಅಂದ್ಕೊತೀನಿ. ಯಾಕಪ್ಪ ನಾನು ವ್ಲಾಗ್ಸ್ನ ಹಾಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಿಂದ, ನನ್ನ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮಿಂದ ನಾನು ವ್ಲಾಗ್ಸ್ನ ಮಾಡೋದಕ್ಕಾಗಲಿಲ್ಲ. ಇನ್ನು ಮುಂದೆ ನಾನು ವ್ಲಾಗ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು. ಇಷ್ಟು ದಿನ ನನಗೆ ಹೇಗೆ ನೀವು ಸಪೋರ್ಟ್ ತೋರಿಸ್ತಾ ಇದ್ರು ಹಾಗೆ ಇನ್ನು ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸದ್ಯಕ್ಕೀಗ ಅಮ್ಮನ ಮನೆಯಲ್ಲೇ ಇದ್ದೀನಿ. ಅಮ್ಮನ ಮನೇಲಿ ಇರೋಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದರೆ, ನಾನೀಗ 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ. ಹಾಗಾಗಿ ನಾನು ಅಮ್ಮನ ಮನೇಲೇ ಇದ್ದೀನಿ. ತುಂಬ ದಿನವೇ ಆಯಿತು ನಾನು ಅಮ್ಮನ ಮನೆಗೆ ಬಂದು. ಆದರೆ ನಾನು ವ್ಲಾಗ್ಸ್ನ ಮಾಡಿರಲಿಲ್ಲ. ಅಮ್ಮ ಕೂಡ ಹೇಳ್ತಾಯಿದ್ರು, ವ್ಲಾಗ್ನ ಮಾಡು, ಯಾಕೆ ಮಾಡ್ತಾಯಿಲ್ಲ ನೀನು, ನಿನ್ನ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಮಾಡ್ತಾಯಿರು ಅಂತ ಹೇಳಿದ್ರು. ಮಾಡ್ತೀನಿ ಅಂತ ಸುಮ್ಮನಾಗ್ತಾಯಿದ್ದೆ. ಯಾಕೋ ನನಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ವ್ಲಾಗ್ನ ಮಾಡಬೇಕು ಅಂತ. ಸ್ವಲ್ಪ ಅದೇ ನನಗೆ ಮೈಂಡಲ್ಲಿತ್ತು. ಹಾಗಾಗಿ ಆಗಿದ್ದೆಲ್ಲ ಆಗೋಗಲಿ, ನಾನು ಮಾಡಿಬಿಡೋಣ ವ್ಲಾಗಿನ ಮೇಲೆ ಅಂತ ಹೇಳಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಈಗ ನಾನು ಪ್ರೆಗ್ನೆನ್ಸಿ ರೊಟೀನ್ ಆಗಿರ್ಬೋದು, ಆಫ್ಟರ್ ಡೆಲಿವರಿ ರೊಟೀನ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ತುಂಬ ಜನ ಸಬ್ಸ್ಕ್ರೈಬರ್ ಇಲ್ಲ ಅಂದರೂ ಕೂಡ ಅವ್ರ ಪ್ರೀತಿ ತೋರ್ಸೋದು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಒಬ್ಬರೋ ಇಬ್ಬರು ವ್ಲಾಗ್ ಹಾಕಿಲ್ಲ ಅಂತ, ಯಾಕೆ ನೀವು ವ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾರಲ್ಲ, ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರಬೇಕು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಟಿಫನ್ ಕೂಡ ಆಯಿತು, ಅಮ್ಮ ಪುಳಿಯೋಗರೆ ಮಾಡಿದರು, ತಿಂದ್ಬಿಟ್ಟು ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿ ಬಂದೆ. ನಂತರ ನಾನು ಕಾಲು ಚೈನ್ ಯಾಕೋ ನಂದು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಹಾಗಾಗಿ ಇದನ್ನು ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿನೀರು, ಸೋಡಾ ಮತ್ತು ಹುಣಸೆಹಣ್ಣು ಮತ್ತು ಶಾಂಪೂನ ಹಾಕಿ ಇದನ್ನು 1 ಅವರ್ ನಾನು ನೆನೆಸಿಟ್ಟಿದ್ದೆ. ಈ ಥರ ನೆನೆಸಿಡೋದ್ರಿಂದ ಬೇಗನೆ ಕೊಳೆ ಬಿಡುತ್ತೆ, ಆಗ ನಮಗೆ ಉಜ್ಜೋದಕ್ಕೆ ಕಷ್ಟ ಆಗೋದಿಲ್ಲ. ನಾನು ಕಾಲು ಚೈನ್ನ ಜಾಸ್ತಿ ಯೂಸ್ ಮಾಡಲ್ಲ, ಎಲ್ಲಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಹಾಕ್ಕೊಳ್ತೀನಿ, ಮತ್ತೆ ತೊಗೊಂಡ್ಬಂದು ಬಿಚ್ಚಿಡ್ತೀನಿ. ಯಾಕೋ ಗೊತ್ತಿಲ್ಲ, ಇಟ್ಟತ್ರನೇ ಅದು ಬ್ಲ್ಯಾಕ್ ಆಗೋಗಿತ್ತು. ಈ ಟೈಮಲ್ಲಿ ನನಗೆ ಯಾಕೋ ಹಾಕೋಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಹಾಗಾಗಿ ನಾನು ಸ್ವಲ್ಪ ಬ್ಲ್ಯಾಕ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಿದ್ದೆ. ವಾಶ್ ಕೂಡ ಮಾಡಿದೆ. ಆಚೆ ಏನೋ ಆ ಕಡೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಅದ್ರದ್ದು ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಶ್ ಕೂಡ ಆಯಿತು, ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ಕ್ಲೀನ್ ಆಗಿದೆ, ಪರವಾಗಿಲ್ಲ. ನಾವೇನಾದರೂ ಎಮರ್ಜೆನ್ಸಿ ಬೇಕು ಅಂತಂದಾಗ, ಎಲ್ಲರೂ ಆಚೆ ಹೊರಟಿದ್ದೀವಿ, ಎಲ್ಲ ನಮ್ಮ ಸಿಲ್ವರ್ ಐಟಮ್ಸ್ ಕಪ್ಪಾಗಿಬಿಟ್ಟಿದೆಯಪ್ಪ, ಬೆಳ್ಳಿ ಚೈನ್ ಆಗಲಿ ಕತ್ ಚೈನ್ ಆಗಲಿ ಅಂದಾಗ ನಾವು ಈ ಥರ ವಾಶ್ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಆಗೋಗುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ನಾನು ಇಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಸಿಲ್ವರ್ ಐಟಮ್ಸ್ ಇದ್ದರೆ ಈ ರೀತಿ ವಾಶ್ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಹಾಗೆ ಕಿಚನಿಗೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಈ ರೀತಿ ಸ್ಟ್ಯಾಂಡ್ ಮತ್ತು ಕಂಟೈನರ್ ಕೂಡ ಬುಕ್ ಮಾಡಿದ್ಲು. ಅದು ಕೂಡ ಆರ್ಡರ್ ಬಂತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಈ ಕಂಟೈನರ್ಗಳಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಬಟ್ಟೆಗಳು ಕೂಡ ಇತ್ತು ಸ್ವಲ್ಪ ವಾಶ್ ಮಾಡೋದು. ವಾಶ್ಗೆ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಡೋಣ, ಬಂದು ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ವಾಶ್ ಮಾಡ್ತಾಯಿದ್ದೆ. ಅಮ್ಮ ಅವ್ರ ಕೆಲಸ ಏನೋ ಬೇರೆ ಕೆಲಸ ಮಾಡ್ಕೋತಿದ್ರು, ಹಾಗಾಗಿ ನಾನು ಬಟ್ಟೆನ ವಾಶ್ಗೆ ಹಾಕ್ತಾಯಿದ್ದೆ. ಅಮ್ಮ ಈ ಟೈಮಲ್ಲಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ನನಗೆ ರೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನನಗೆ ಏನು ಕೆಲಸ ಇಷ್ಟ ಆಗುತ್ತೋ, ನನಗೆ ಯಾವ ಕೆಲಸ ಈಸಿ ಅನಿಸುತ್ತೋ ಅದನ್ನು ನಾನು ಮಾಡ್ತೀನಿ. ಸ್ನಾನ ಕೂಡ ಮುಗಿಸಿ ಪೂಜೆ ಕೂಡ ಆಯಿತು. ನನಗೆ ದಿನ ಪೂಜೆ ಮಾಡೋದು ಅಂದರೆ ತುಂಬಾ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ದಿನ ನಾನೇ ಅಮ್ಮನ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ನಡುವೆ. ಹಾಗೆ ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ಸಂಜೆ ಆಗೋಯ್ತು, 5:30 ಆಗೋಯ್ತು. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಬೇಗ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಇವತ್ತೇನು ಅಷ್ಟೊಂದು ರಶ್ ಇರಲಿಲ್ಲ. ಲೇಟ್ ಆಗಿಬಿಟ್ರೆ ತುಂಬಾ ರಶ್ ಆಗಿಬಿಡ್ತಾರೆ. ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಪ್ರತಿ ಗುರುವಾರನೂ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೇ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಹೇಳ್ಬೋದು. ಹಾಗಾಗಿ ನಾನು ಪ್ರತಿ ಗುರುವಾರನೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ.
ಫ್ರೆಂಡ್ಸ್ ಈಗಷ್ಟೇ ದೇವಸ್ಥಾನದಿಂದ ಬಂದುಬಿಟ್ಟು ನಮ್ಮ ಅಮ್ಮಂಗೆ ಚಿಕ್ಕದಾಗೊಂದು ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಅಮ್ಮ ಆಚೆ ಇದ್ದಾರೆ. ಇವಾಗ ನಾನು ನನ್ನ ತಮ್ಮ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಟಿ ವಿ ಹೊಡೆದೋಗಿರೋ ಥರ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾನು ನನ್ನ ತಮ್ಮ ಸೇರ್ಕೊಂಡು ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತೀವಿ. ರೆಡಿನಾ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಕ್ಕೆ? ಯಾರಿಗೆ ಹೊಡ್ತಾ ಬೀಳುತ್ತೆ ಇಬ್ಬರಲ್ಲಿ? ನನಗೆ ಯಾರಿಗೆ ಹೊಡ್ತಾ ಬೀಳುತ್ತೆ ಗೊತ್ತಿಲ್ಲ. ನೋಡೋಣ ಪ್ರ್ಯಾಂಕ್ ಮಾಡ್ತೀವಿ. ಅಮ್ಮಂಗೆ ಫೋನಲ್ಲಿದ್ದಾರೆ, ಎಲ್ಲರೂ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು. ಗೊತ್ತಾಗ್ಬಿಡುತ್ತೆ ಅಮ್ಮಂಗೆ ಕ್ಯಾಮ್ರಾ ಇಟ್ಟಿರೋದು. ನೋಡೋಣ ಎಲ್ಲಿ ಇಡೋದು ಏನು ಮಾಡೋದು ಅಂತ. ಈಗ ವೈಫೈ ಕನೆಕ್ಟ್ ಮಾಡಿ. ಒಂದು ವೈಫೈ ಕನೆಕ್ಟ್ ಮಾಡ್ತಿದ್ದೇನೆ. ಅಮ್ಮ ಇನ್ನೇನು ಬರ್ತಾರೆ. ಬ್ರೋಕನ್ ಟಿವಿ ಅಂತ ಹೊಡಿ. ಫ್ರೆಂಡ್ಸ್ ಅಮ್ಮ ಹಂಗೆ ಪ್ರ್ಯಾಂಕ್ ಮಾಡೋಷ್ಟರಲ್ಲಿ ಅಮ್ಮ ಸಡನ್ನಾಗಿ ಆಚೆಯಿಂದ ಬಂದುಬಿಟ್ರು. ಟಿ ವಿಗೆ ನಾವು ಇನ್ನೂ ಕನೆಕ್ಟೇ ಮಾಡಿರಲಿಲ್ಲ, ಅಷ್ಟು ಬೇಗ ಬಂದುಬಿಟ್ರು. ಹಾಗಾಗಿ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ. ಇವಾಗ ಮತ್ತೆ ತರಕಾರಿ ತರೋಕೆ ಹೋಗಿದ್ದಾರೆ ಆಚೆ ನನ್ನ ತಂಗಿ ಜೊತೆ. ಬರ್ತಾರೆ ಅಷ್ಟರಲ್ಲಿ ನಾವು ಕಿತ್ತಾಡ್ಕೊಂಡು ಟಿ ವಿ ಹೊಡೆದಾಕಿದ್ದೀವಿ ಅನ್ನೋ ರೀತಿ ನಾವು ಸೀನ್ ಕ್ರಿಯೇಟ್ ಮಾಡಬೇಕು ಇವಾಗ. ಈಗ ಟೈಮ್ ಕೂಡ 7 ಆಗಿದೆ. ಅಡುಗೆ ಕೂಡ ಏನಾದರೂ ಮಾಡಬೇಕು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಮ್ಮ ಬಂದು ಮಾಡ್ತಾರೆ ಅನಿಸುತ್ತೆ. ನೋಡೋಣ ಹೇಗೆ ಬರುತ್ತೆ ಪ್ರ್ಯಾಂಕ್ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಮ್ಮಂಗೆ. ಬೇರೆ ಮಾಡೋಣ ಅಂದ್ಕೊಂಡು ಅಮ್ಮ ಸ್ವಲ್ಪ ಎಮೋಷ್ನಲ್ ಜಾಸ್ತಿ. ನಮಗೇನಾದರೂ ಆಗಿದೆ ಅಂದ್ಬಿಟ್ರೆ ಅತ್ತೆ ಬಿಡ್ತಾರೆ ಅವರು. ಅದಕ್ಕೆ ಈ ಥರ ಪ್ರ್ಯಾಂಕ್ ಮಾಡೋಣ ಅಂತ. ನೋಡೋಣ ಯಾವ ಥರ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ಇವಾಗ ಅವ್ರು ಬಂದಮೇಲೆ ಕ್ಯಾಮ್ರಾ ಆನ್ ಮಾಡಿರ್ತೀನಿ. ನೋಡೋಣ. ಹಾಗೆ ಅಮ್ಮ ಫೋನ್ ಮಾಡಿಬಿಟ್ಟು ಚಪಾತಿ ಹಿಟ್ಟು ಕಲಸಿಡು ಅಂತಂದರು. ಅದಕ್ಕೆ ಕಲಸಿಡ್ತಾ ಇದ್ದೀನಿ. ಏನಾದರೂ ಅಮ್ಮ ತರಕಾರಿ ತೊಗೊಂಡು ಬಂದ ತಕ್ಷಣ ಪಲ್ಯ ಮಾಡಬೇಕು. ಹಾಗಾಗಿ ಚಪಾತಿ ಹಿಟ್ಟು ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಬೇಗನೆ ಕಲಸಿಡ್ತಾ ಇದ್ದೀನಿ. ಅಮ್ಮನಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಏನಾಯಿತು ಅಂತ ನೀವೇ ನೋಡಿ. ಅವ್ರಿಗೆ ಪ್ರ್ಯಾಂಕ್ ಆಗಲೇ ಇಲ್ಲ. ನಾವು ಹೊಡೆದಾಕಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ಸುಮ್ಮನೆ ಇದ್ದರು ಪಾಪ. ಸರಿ ಅಮ್ಮ ಬರ್ಲಿ. ನಿನಗೇನು ಹೇಳಂಗಿಲ್ಲ ಅಲ್ವಾ? ನಿನಗೆ ದೊಡ್ಡ ಮನುಷ್ಯನ ಆಡ್ದೆ. ಇವಾಗ ಯಾರು ತಂದು ಕೊಡ್ತಾರೆ ಟಿವಿನ? ನೀನೇ ಕಂಗಾಡ್ಬೇಕಿತ್ತು. ನೋಡಿ ಟಿವಿ ಹೆಂಗ್ ಮಾಡಿದಾನೆ. ನೋಡೋ ಬಿಟ್ಟು ಬರ್ಬೇಕಿರೋದು. ಹಾಗೆ ಡಿಕ್ಕಿ ತಗೊಂಡ್ಬಿಟ್ಟು ಬಂದಿರೋದು. ಅಲ್ಲಿ ನೋಡು ನಿಮ್ಮ ಮಗ ಮಾಡಿದ್ರೆ ಕೆಲಸನ ಹಾಲು ಯಾರು ತಗೊಂಡ್ಬರ್ತಾರೆ? ಮಗಕ್ಕೆ ಮಾತ್ರ ಏನು ಹೇಳಲ್ಲ, ಹೋಗ್ಲಿ ಬಿಡು ಅಂತೆ. ಯಾರಾದ್ರೂ ಅಷ್ಟೇ. ಅವನಿಗೆ ಏನು ಹೇಳಂಗೇ ಇಲ್ಲ, ಹಂಗಾಡ್ತಾನೆ. ನೀನ್ ಯಾಕೆ ತಮ್ಮಂದಿದ್ದೆ? ಸಿಕ್ತು ಹೊಡೆದೆ. ಒಳ್ಳೆ ಕೆಲಸ ಮಾಡಿದ್ದೀವಿ. ಹೋಗು. ಹಾಲೇನು ಮಡಿಕೆಲ್ ಇಟ್ಟು ಬಂದು ಅರ್ಧ ನನಗೆ ಗೊತ್ತಿಲ್ಲ. ನಾನಂತೂ ಮಾಡಿಲ್ಲ. ಮುಂದೆ ಕೆಲಸ ತಗ ಏನಾರ ಮನಕ ಬಳಸ್ಕ. ಅದು ಹೋಟೆಲ್ಲಿ ನೀವು ಹಾಲು ಬಿಟ್ಟು ಬಂದಿದ್ದು ಬರ ಟಿವಿ ಡಿಕ್ಕಿ ನೋಡ್ ಫಸ್ಟು. ಟಿವಿ ಹೊಡೆದಾಗಿದೆ ಹಾಲು ಚಿಂತೆ ಇವರಿಗೆ. ನನಗೆ ಹಾಲೇ ಮುಖ್ಯ. ಯಾವಾಗಿಂದದು ಬೆಂಚಿಗೆ ಹೋಗಿದ್ದ ಹಾಲು? ಯಾವಾಗ ತಂದಿದ್ದ ಹಾಲು? ಯಾವಾಗಿಂದ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನಾನು ಅವಾಗಲೇ ತಂದೆ. ಡಿಕ್ಕಿಲಿತ್ತು. ಅರ್ಥ ಆಯ್ತಾ ಈಗ? ಬೆಳಗ್ಗೆನಾ? ಬೊಬ್ಬಕ್ಕೆ ಬಾಯಿಗೆ ಪಿಕ್ಕು ತಕ್ಕ ಮಾಡ್ಕೊಳ್ಳೋಣ ಅಂತ ಕೇಳು. 19ನೇ ತಾರೀಕು ಗೊತ್ತಿರು. ಚಿಂತೆ ಇಲ್ಲ. ನೋಡ ಹಾಲಿನ ಚಿಂತೆ 19ನೇ ತಾರೀಕಿಂದು. ನನ್ನ ಮಂಗುತ್ ಮಾಡ್ಕೊಂಡು ಆಡಿಸ್ತೀರ ನೀವು. ಜೋಕರ್ ಮಾಡ್ಕೊಂಡ್ಬಿಟ್ಟಿರ ರೆಡಿ ಮಾಡ್ಸೋನ್ ಬಿಡೆ. ನನಗೆ ಬರ್ಕೋಬೇಕು. ಇಲ್ಲಿಗೆ ಕೊಡ್ತೀವಿ. ನೀನೇ ತಾನೇ ಹೊಡೆದಿದ್ದು. ನಾನು ಅದನ್ನು ಬಿಡು, ಹೊಸದ್ ಬರುತ್ತೆ. ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ಹೊಸದರಿಂದ ಬರುತ್ತೆ. ವಾರಂಟಿ ಕೊಟ್ಟಿದ್ರು. ಅವ್ರು ಹೊಡೆದಾಕ್ಬಿಟ್ಟು ಬರ್ಲಿ ಅಂತ ವಾರಂಟಿ ಕೊಟ್ಟಿದ್ರು. ಹೆಂಗ್ ಹೊಡೆದಲ್ಲ ಅದಕ್ಕೆ? ನಿಂಗೇನು ಹೇಳಂಗೆ ಇಲ್ಲ. ಪಿಂಕು ಯಾರು ಪಿಂಕು ಹೊಡೆದಾಕಿದ್ದು?
ಬರ್ತಾ ಇಲ್ಲ ಹೊರಗೆ. 20,000 ಆಗುತ್ತೆ. ಸೌಂಡ್ ವರ್ಕ್ ಮಾಡಿರೋದು ಕಾಣ್ತಾ ಐತೆ. ಮ್ಯೂಟ್ ಇಷ್ಟು ಮಾತ್ರ ಬದಾಯ್ತದು. ಫುಲ್ ಸೌಂಡ್ ಕೊಟ್ರೆ ಹೆಂಗ್ ಗೊತ್ತಾದು? ನೋಡು ರಿಮೋಟ್ ವರ್ಕ್ ಆಗ್ತಾ ಐತೆ. ರಿಮೋಟ್ ವರ್ಕ್ ಆಗುತ್ತೆ, ಅಷ್ಟು ಮಾತ್ರ ವರ್ಕ್ ಆಗ್ತೈತಲ್ಲ ಅದು. ಇವಳೇ ಹೇಳಿರ್ತಾಳೆ, ಇವಳೇ ಮುಂದಾಳ ಕಡೆ ಡೌ ಮಾಡ್ತಾರೆ ಅಂತ. ನಂಗೆ ಗೊತ್ತಾ ಅದು ಮಾಡ್ದೆ. ಹೋಗು, ನಮ್ಗೆ ಪ್ರಾಂಕ್ ಮಾಡ್ಬೋದು. ಯಾರೇ ಚೆನ್ನಾಗಿರೋದು ಹಾಕದ್ಬಿಟ್ಟು ನೋಡು, ಯಾರೇ ಚೆನ್ನಾಗಿರೋದು ಹಾಕದ್ಬಿಟ್ಟು ಅವಾಗ್ಲೇ ಅವ್ರು ಬಂದಾಗ ಹಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ನಿಂಗೆ. ನೋಡಿದ್ರಲ್ಲ, ಅಮ್ಮ ಸ್ವಲ್ಪ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಬಟ್ ಅವರಿಗೆ ಒಡೆದೋಗಿದೆ ಅಂತ ಅಷ್ಟೇ ಗೊತ್ತಿತ್ತು. ನನ್ನ ತಮ್ಮನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು ಮುಂಚೆನೇ, ಹಾಗಾಗಿ ಅವ್ರೇನೂ ರಿಯಾಕ್ಟ್ ಮಾಡಲಿಲ್ಲ. ಈಗ ಅಡುಗೆ ಕೂಡ ಮಾಡಬೇಕು, ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಎಣ್ಗಾಯಿ ತಿನ್ನಬೇಕು ಅನ್ನಿಸ್ತಾ ಇದೆ, ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಕೂಡ ಈಗ ತರಕಾರಿ ತೊಗೊಂಡು ಬಂದ್ರಲ್ವ, ಬದನೆಕಾಯಿ ಕೂಡ ಫ್ರೆಶ್ ಆಗಿ ಸಿಕ್ಕಿದೆ ಅಂತ ಹೇಳಿದ್ರು. ಅದಕ್ಕೆ ಎಣ್ಗಾಯಿ ಮಾಡೋಣ ಅಂದ್ಕೊಂಡು ಎಣ್ಗಾಯಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ತರಕಾರಿ ಎಲ್ಲ ತೆಗ್ದಿಡ್ತಾಯಿದ್ರು. ನಿಮಗೆ ಎಣ್ಗಾಯಿ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಣ್ಗಾಯಿ ರೆಸಿಪಿನ ಹಾಕಿದ್ದೀನಿ, ಯಾರಿಗಾದರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ. ಟೈಮ್ ಕೂಡ ಆಗೋಗಿತ್ತು, ಹಂಗಾಗಿ ನಾನು ಬೇಗ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ಈಗ ಎಣ್ಗಾಯಿ ಕೂಡ ಆಗೋಗಿದೆ. ಅಮ್ಮ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ರಲ್ವ, ಎಣ್ಗಾಯಿ ಕೂಡ ಆಗಿದೆ. ಈಗ ಬೇಗ ಊಟ ಮಾಡಿ ಮಲ್ಕೋಬೇಕಷ್ಟೇ. ಇವಾಗ ಟೈಮ್ ಕೂಡ ಆಗೋಗಿದೆ, 10 ಆಗೋಗಿದೆ ಟೈಮ್ ಕೂಡ. ಬೇಗ ಬೇಗ ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೊಳ್ಳೋದಷ್ಟೇ. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಅನ್ಕೋತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.